ಸಿಹಿಯೋ ಕಹಿಯೋ ಹಳೆ ನೆನಪುಗಳನ್ನು ಮರೆತು ಹೊಸ ಹೆಜ್ಜೆಯೊಂದಿಗೆ ನೂತನವಾಗಿರಲಿ ಅಂತ ಹೇಳಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಂತೂ ಲಕಲಕ ಅಂತ ಮಧುವಣ ಗೀತೆಯಂತೆ ಕಂಗೊಳಿಸ್ತಾ ಇದೆ. ಅದರಲ್ಲೂ ಯುವ ಸಮೂಹ ಅಂತೂ ಕೇಳೋದೇ ಬೇಡ. ಈಗಾಗಲೇ ಅವರು ತಯಾರಾಗಿ ನಿಂತಿದ್ದಾರೆ. ಪಾರ್ಟಿಗೆ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೌಂಟ್ ಡೌನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೇಗೆ ತಯಾರಿ ಆಗಿದೆ ಪಾರ್ಟಿಯ ಫೇವ್ರೆಟ್ ಹಾಟ್ಸ್ಪಾಟ್ಗಳು MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಇತ್ಯಾದಿ ಅದೆಲ್ಲದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಹೊಸ ವರ್ಷ ಸಂಭ್ರಮಾಚರಣೆಗೆ ಕೌಂಟ್ ಡೌನ್. ಬ್ರಿಗೇಡ್, MG ರೋಡ್, ಚರ್ಚ್ ಸ್ಟ್ರೀಟ್ ಜಗಮಗ. ನ್ಯೂ ಇಯರ್ ಪಾರ್ಟಿ ಹಾಟ್ಸ್ಪಾಟ್ಗಳು ಲಕಲಕ. ಹಳೆ ವರ್ಷಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷವನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ. ನ್ಯೂ ಇಯರ್ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ಕಲರ್ಫುಲ್ ಲೈಟಿಂಗ್ಸ್ ನಿಂದ ಜಗಮಗಿಸುತ್ತಿವೆ. ಇದಷ್ಟೇ ಅಲ್ಲದೆ ನ್ಯೂ ಇಯರ್ ಪಾರ್ಟಿ ಹಾಟ್ಸ್ಪಾಟ್ಗಳು ಲಕಲಕ ಅಂತಿವೆ. ಇನ್ನು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಆಗಮಿಸಲಿದ್ದಾರೆ. ಅದರಂತೆ ಸಂಭ್ರಮಾಚರಣೆಗೆ ಮಧ್ಯರಾತ್ರಿ 1 ಗಂಟೆಯವರೆಗೂ ಅವಕಾಶ ನೀಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸೆಲೆಬ್ರೇಷನ್ ಸ್ಥಳಗಳಲ್ಲಿ 1000ಕ್ಕೂ ಹೆಚ್ಚು CCTV ಕಣ್ಗಾವಲು ಇರಿಸಲಾಗಿದೆ. ಯಾವುದೇ ಗಲಾಟೆ, ಜನಸಂದಣಿ, ಕಾಲ್ತುಳಿತದಂತಹ ಸ್ಥಿತಿ ಎದುರಾಗದಂತೆ ಹೊಸ ವರ್ಷಾಚರಣೆ ಸ್ಥಳದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಅಲ್ಲದೆ ಮಹಿಳೆಯರ ರಕ್ಷಣೆಗಾಗಿ QR ಕೋಡ್ ಅನ್ನು ಕೂಡ ಅಳವಡಿಸಲಾಗಿದೆ. ಪ್ರತಿ ವರ್ಷವೂ ಕೂಡ ಹೊಸ ವರ್ಷ ಬತ್ತು ಅಂದ್ರೆ MG ರೋಡ್, ಬ್ರಿಗೇಡ್ ರೋಡ್, ಎಸ್ಪೆಷಲಿ ಈ ಹಾಟ್ಸ್ಪಾಟ್ ಗಳಲ್ಲಿ ಹೆಚ್ಚು ಜನ ಸೇರೋದ್ರಿಂದ ತುಂಬಾ ಸುರಕ್ಷತಾ ಕ್ರಮಗಳನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಈ ವರ್ಷ ಅಂತೂ ಇನ್ನೂ ಕಟ್ಟುನಿಟ್ಟಿನ ಕ್ರಮಗಳನ್ನ ಮಾಡಿದ್ದಾರೆ. ಬಿಕಾಸ್ ಒಂದಿಷ್ಟು ಈ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾಲ್ ತುಳಿತ ಈ ರೀತಿಯ ಪ್ರಕರಣಗಳು ಸಂಭವಿಸಿತ್ತು. ಜೊತೆಗೆ ದೆಹಲಿ ಬ್ಲಾಸ್ಟ್ ಪ್ರಕರಣ ಸಂಭವಿಸಿತ್ತು. ಸೊ ಹಾಗಾಗಿ ನೀವು ನೋಡ್ತಾ ಇರಬಹುದು MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಭಾಗದಲ್ಲಿ ಕ್ಯಾಮೆರಾ ಕಣ್ಗಾವಲು ಯಾವ ರೀತಿ ಇದೆ ಅಂದ್ರೆ 50 ಮೀಟರ್ಗೆ ಒಂದೊಂದು ಕ್ಯಾಮ್ರಾಗಳು ಕಣ್ಗಾವಲಿದೆ. ಸೊ ತುಂಬಾ CCTV ಕಣ್ಗಾವಲಿದೆ. ಜೊತೆಗೆ AI ಆಧಾರಿತ ಕ್ಯಾಮೆರಾಗಳನ್ನ ಕೂಡ ಹಾಕಲಾಗಿದೆ. ಹಾಗಾಗಿ ಅವರೇನಾದ್ರೂ ಪುಂಡ ಕೆಲಸವನ್ನ ಮಾಡಿದ್ರೆ ಅಥವಾ ಈ ಕ್ರೌಡ್ ಅಲ್ಲಿ ತುಂಬಾ ಹೆಚ್ಚಾಗುವಂಥದ್ದು, ಹೆಣ್ಮಕ್ಳಿಗೆ ಕಾಟವನ್ನ ಕೊಡುವಂಥದ್ದು, ಸೊ ಹಾಗೇನಾದ್ರೂ ಮಾಡಿದ್ರೆ ಅವರ ಮುಖಚರ್ಯೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಜೊತೆಗೆ ಇಲ್ಲೇ ಕಮಾಂಡರ್ ಸೆಂಟರ್ ಇದೆ. ಸೊ ಹಾಗಾಗಿ ಅಲ್ಲೂ ಕೂಡ ಲಿಂಕ್ ಇರುತ್ತೆ. ಕಮಿಷನರ್ ಆಫೀಸ್ಗೂ ಕೂಡ ಆ CCTV ಫುಟೇಜ್ಗಳು ವಿತ್ ಕಲರ್. ಸೊ ಹಾಗಾಗಿ ಯಾವುದು ಕೂಡ ಅಹಿತಕರ ಘಟನೆ ನಡೆಯದಂತೆ ಈ ಬಾರಿ ತುಂಬಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಮಾಡಲಾಗಿದೆ. ಇನ್ನು ವಾಚ್ ಟವರ್ ಗಳನ್ನ ಮಾಡಿದ್ದಾರೆ. ಬೆಂಗಳೂರು ನಗರಾದ್ಯಂತ ಈ ಒಂದು ಆಚರಣೆಗಳ ಹಾಟ್ಸ್ಪಾಟ್ ಏನಿದೆ, ಸೊ ಅಲ್ಲಿ ಸುಮಾರು 78 ಒಂದು ವಾಚ್ ಟವರ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸುಮಾರು 20,000 ಪೊಲೀಸರ ಕಣ್ಗಾವಲು ಇಡೀ ಬೆಂಗಳೂರಿನ ಹೊಸ ವರ್ಷದ ಆಚರಣೆಯಲ್ಲಿ ಇರುತ್ತೆ. ಜೊತೆಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಪೊಲೀಸರು ಕೂಡ ಇರ್ತಾರೆ. ಜೊತೆಗೆ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಲಾಗಿದೆ. ನೀವು ನೋಡ್ತಾ ಇರಬಹುದು. ಸೊ ಪ್ರತ್ಯೇಕವಾಗಿ ಲೈನ್, ಅಂದ್ರೆ ಒಂದ್ ಕಡೆಯಿಂದ ಫ್ಯಾಮಿಲಿ ಅವರಿಗೆ ಹೋಗೋದಕ್ಕೆ ಪ್ರತ್ಯೇಕವಾಗಿರುವಂತಹ ಲೈನ್, ಸೊ ಎಲ್ಲ ಕಡೆ ಕೂಡ ತುಂಬಾ ಕ್ಲಿಯರ್ ಆಗಿ ಬ್ಯಾರಿಕೇಡ್ ಗಳ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಎಷ್ಟೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡ್ರು ಅಲ್ಲೂ ಇಲ್ಲೋ ಒಂದ್ ಕಡೆ ಅಹಿತಕರ ಘಟನೆ ಆಗುತ್ತೆ. ಬಟ್ ಹಾಗಾಗಬಾರ್ದು ಈ ಬಾರಿ ಅನ್ನುವಂತಹ ಕಾರಣಕ್ಕೆ ತುಂಬಾ ಸೇಫ್ಟಿ ಮೆಷರ್ಸ್ ಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ನಗರದ ಕೆಲ ರಸ್ತೆಗಳ ಸಂಚಾರ ಬಂದ್, ಪಾರ್ಕಿಂಗ್ ಕೂಡ ನಿಷೇಧ ಮಾಡಿರೋ ಪೊಲೀಸರು. ಇನ್ನು ಹೊಸ ವರ್ಷ ಸಂಭ್ರಮಾಚರಣೆ ಜೋರಾಗಿರುವ ಹಿನ್ನೆಲೆ ಭದ್ರತಾ ದೃಷ್ಟಿಯಿಂದ ಬೆಂಗಳೂರು ನಗರದ ಕೆಲ ರಸ್ತೆಗಳ ಸಂಚಾರ ಬಂದ್ ಮಾಡಲಾಗಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರಸ್ತೆ, ಸೇಂಟ್ ಮಾರ್ಕ್ ರಸ್ತೆ, ಮ್ಯೂಸಿಯಂ ರಸ್ತೆಗಳಲ್ಲಿ ಕೆಲ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಪಾರ್ಕಿಂಗ್ ಕೂಡ ನಿಷೇಧ ಮಾಡಲಾಗಿದೆ. ಅದಷ್ಟೇ ಅಲ್ಲದೆ ರಾತ್ರಿ 10ರಿಂದ ಮುಂಜಾನೆ 3 ಗಂಟೆಯವರೆಗೆ ಸಂಚಾರ ಬಂದ್ ಮಾಡಿದ್ದು, ಸಂಜೆ 4ರಿಂದ ಬೆಳಗ್ಗೆ 3 ಗಂಟೆಯವರೆಗೆ ಪಾರ್ಕಿಂಗ್ಗೆ ನಿಷೇಧ ಹೇರಲಾಗಿದೆ. ಹೊಸ ವರ್ಷಾಚರಣೆಗೆ ಸಿದ್ಧವಾಗ್ತಿದೆ ಕೋರಮಂಗಲ. 250ಕ್ಕೂ ಹೆಚ್ಚು CCTV, 5 ಡ್ರೋನ್ಗಳ ಅಳವಡಿಕೆ. ಇನ್ನು ಪಬ್ಗಳ ಹಾಟ್ಸ್ಪಾಟ್ ಅಂದ್ರೆ ಅದು ಕೋರಮಂಗಲ. ಹೊಸ ವರ್ಷ ಸಂಭ್ರಮಾಚರಣೆಗೆ ಕೋರಮಂಗಲ ಕೂಡ ಲಕಲಕನೆ ಮಿಂಚುತ್ತಿದೆ. ಇಲ್ಲಿ 35ಕ್ಕೂ ಹೆಚ್ಚು ಪಬ್ಗಳಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಸಮೂಹ ಆಗಮಿಸುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಕೋರಮಂಗಲದಾದ್ಯಂತ 250ಕ್ಕೂ ಹೆಚ್ಚು CCTV, 5 ಡ್ರೋನ್ಗಳ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ 20 ವಾಚ್ ಟವರ್, 180 ಫೋಕಸ್ ಲೈಟ್, 6 ವೆಹಿಕಲ್ ಚೆಕಿಂಗ್ ಪಾಯಿಂಟ್ಗಳಲ್ಲಿ ಖಾಕಿ ನಿಗಾ ವಹಿಸಿದ್ದು
ತಪಾಸಣೆ ನಡೆಸುತ್ತಿದ್ದಾರೆ. ಬೆಂಗಳೂರಿಗರು ಪಾರ್ಟಿ ಮೂಡ್ಲಿಗೂ ಕೂಡ ಜಾರ್ತಾ ಇದ್ದಾರೆ. ನಾನಿವತ್ತು ಬೆಂಗಳೂರಿನ ಕೋರಮಂಗಲದ ಬಳಿ ಇದ್ದೇನೆ. ನೋಡಬಹುದಾಗಿದೆ ಈ ಒಂದು ಕೋರಮಂಗಲದಲ್ಲಿ ಕಟ್ಟುನಿಟ್ಟಿನ ಖಾಕಿ ಕಣ್ಗಾವಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಕೋರಮಂಗಲ ಒಂದರಲ್ಲೇ 250ಕ್ಕೂ ಹೆಚ್ಚು ಒಂದು CCTVಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. 20 ವಾಚ್ ಟವರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. 5 ಡ್ರೋನ್ಗಳ ಬಳಕೆಯನ್ನು ಮಾಡಿಬಿಟ್ಟು ಇಡೀ ಒಂದು ಕ್ರೌಡನ್ನು ಕಂಟ್ರೋಲನ್ನು ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಪ್ರಮುಖವಾಗಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಂತರ ಅತಿ ಹೆಚ್ಚಿನ ಜನ ಸೇರೋದು ಅಂತಂದರೆ ಅದು ಕೋರಮಂಗಲದಲ್ಲಿ. ಹೀಗಾಗಿ ಕೋರಮಂಗಲ 5th ಬ್ಲಾಕ್ನಲ್ಲಿಯೂ ಕೂಡ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ಒಂದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂತಹ ನಿರೀಕ್ಷೆ ಇದ್ದು, ಹೀಗಾಗಿ ಮಹಿಳೆಯರಿಗಾಗಿ ಮಹಿಳಾ ನೆರವು ಕೇಂದ್ರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಇರ್ತಾರೆ, ಜೊತೆಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಇರ್ತಾರೆ. ಹೀಗಾಗಿ ಮಹಿಳೆಯರ ಸುರಕ್ಷತೆಯ ನಿಟ್ಟಿನಲ್ಲಿ ಸೇಫ್ಟಿ ಐಲ್ಯಾಂಡ್ಗಳಿರ್ಬೋದು. ಪ್ರಮುಖವಾಗಿ 35ಕ್ಕೂ ಹೆಚ್ಚು ಒಂದು ಪಬ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಒಂದು ಪಬ್ಗಳಲ್ಲಿಯೂ ಕೂಡ ಸಾಕಷ್ಟು ಒಂದು ಪಾರ್ಟಿಗಳ ಆಯೋಜನೆಯನ್ನು ಕೂಡ ಮಾಡಲಾಗುತ್ತೆ. ಹೀಗಾಗಿ ಇಡೀ ಒಂದು ರೋಡ್ನಲ್ಲಿಯೂ ಕೂಡ ಇಲ್ಲಿ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಕೂಡ ಸಂಜೆ ಆಗ್ತದಂತೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ LED ವಾಲ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಈ ಒಂದು LED ವಾಲ್ನಲ್ಲಿಯೂ ಕೂಡ ಎಲ್ಲ CCTVಗಳ ಕ್ಯಾಮ್ರಾದ ರೆಕಾರ್ಡಿಂಗ್ಗಳು ಕೂಡ ಇಲ್ಲಿ ನೋಡುವಂತಹ ಒಂದು ವ್ಯವಸ್ಥೆಗಳನ್ನ ಕೂಡ ಕಾಣಬಹುದಾಗಿದೆ. ಸೆಲೆಬ್ರೇಷನ್ ಹಾಟ್ಸ್ಪಾಟ್ನಲ್ಲಿ CCTV ಕಣ್ಗಾವಲು, CCTV ತಾತ್ಕಾಲಿಕ ಮಾನಿಟರಿಂಗ್ ಸೆಂಟರ್ನಲ್ಲಿ ನಿಗಾ. ಇನ್ನು ಸೆಲೆಬ್ರೇಷನ್ ಹಾಟ್ಸ್ಪಾಟ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ಹಿನ್ನೆಲೆ 1000ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಸಲಾಗಿದೆ. ಹೀಗಾಗಿ ಪ್ರತಿಯೊಬ್ಬರ ಚಲನವಲನಗಳ ಮೇಲೆ ನಿಗಾ ಇರಿಸಲಾಗಿದೆ. ಸದ್ಯಕ್ಕೆ CCTV ತಾತ್ಕಾಲಿಕ ಮಾನಿಟರಿಂಗ್ ಸೆಂಟರ್ ಓಪನ್ ಮಾಡಿದ್ದು, ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಕಾಕಿ ಕಣ್ಣಿಟ್ಟಿದೆ. ಯಾರಾದ್ರೂ ಹೆಚ್ಚು ಕಮ್ಮಿ ಬಾಲ ಬಿಚ್ಚಿದ್ರೆ, ಅನುಚಿತ ವರ್ತನೆ ಮಾಡಿದ್ರೆ ಅಂತವರನ್ನ ಪತ್ತೆ ಹಚ್ಚಿ ತಕ್ಕ ಕ್ರಮ ತೆಗೆದುಕೊಳ್ಳಲು ಇದು ಸಹಾಯಕವಾಗಲಿದೆ. MG ರೋಡ್, ಬ್ರಿಗೇಡ್ ರೋಡ್ ವ್ಯಾಪ್ತಿಯಲ್ಲೇನೋ 360 ಹೆಚ್ಚುವರಿ CC ಕ್ಯಾಮ್ರಾಗಳು ಹಾಕಿದ್ದಾರೆ. CC ಕ್ಯಾಮ್ರಾಗಳ ಮಾನಿಟರ್ ಮಾಡೋದಕ್ಕೆ ಅಂತೂ ತಾತ್ಕಾಲಿಕ ಒಂದು ಸೆಂಟರ್ ಕೂಡ ನಿರ್ಮಾಣ ಮಾಡ್ಕೊಂಡಿರುವಂಥದ್ದು. ಆ ಸೆಂಟ್ರಲ್ಲಿ ಇರುವಂಥದ್ದು ಈಗಷ್ಟೇ ಇದನ್ನು ಏನೋ ಅಲರ್ಟ್ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬರೋಬ್ಬರಿ 380 CC ಕ್ಯಾಮ್ರಾಗಳನ್ನು ಕೂಡ ಪೊಲೀಸರು ಅಳವಡಿಸಿ ಈ ಮುಖಾಂತರ MG ರೋಡು, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಇವತ್ತು ನಡೆಯುವಂಥ ಎಲ್ಲ ಚಟುವಟಿಕೆಗಳ ಮೇಲೆ ನಿಗಾ ವಹಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ದೃಶ್ಯಗಳನ್ನು ನಮಗೆ ಸಿಗ್ತಾ ಇರುವಂಥದ್ದು. ಈಗಷ್ಟೇ ಟೆಕ್ನಿಷಿಯನ್ಸ್ ಏನಿದ್ದಾರೆ ಎಲ್ಲ ಕ್ಯಾಮ್ರಾಗಳನ್ನು ಕೂಡ ಆನ್ ಮಾಡ್ಕೋತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಈ ಭಾಗದ 3 ರಸ್ತೆಗಳ ವ್ಯಾಪ್ತಿಯಲ್ಲಿ ಹೆಚ್ಚುವರಿಯಾಗಿ ಏನು 360 CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಆ CC ಕ್ಯಾಮ್ರಾಗಳ ವಿಜುವಲ್ಸು ಎಷ್ಟು ಕ್ವಾಲಿಟಿ ಇದೆ ಅನ್ನೋದನ್ನು ಇಲ್ಲಿ ಅವರು ಚೆಕ್ ಮಾಡ್ಕೋತಾ ಇರುವಂಥದ್ದು. ಮತ್ತು ನಿಮಗೆ ಎಕ್ಸಾಂಪಲ್ ಕೂಡ ತೋರಿಸ್ತೀವಿ ನೋಡಿ. ಟೆಕ್ನಿಷಿಯನ್ನು ಪ್ರತಿಯೊಂದು ಗಾಡಿಯನ್ನು ಕೂಡ ಚೆಕ್ ಮಾಡುವಂಥ ಕೆಲಸ ಮಾಡ್ತಾರೆ. ಯಾರಾದರೂ ಅನುಮಾನಾಸ್ಪದ ಓಡಾಡೋಂಥವ್ರಾಗಿರ್ಬೋದು, ವಾಹನಗಳಲ್ಲಿ ಅನುಚಿತವಾಗಿ ವರ್ತನೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂಥವ್ರಾಗಿರ್ಬೋದು, ಮತ್ತು ನಡ್ಕೊಂಡು ಹೋಗ್ತಾನೆ ಯಾರಾದರೂ ಏನು ಕಾನೂನು ನಿಯಮ ಉಲ್ಲಂಘನೆ ಮಾಡಿದ್ರೆ ಅಂಥವ್ರ ವಿರುದ್ಧ ಅಂಥವ್ರ ಮೇಲೆ ಕಣ್ಣಿಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕ್ಷಣಗಣನೆ ಶುರುವಾಗಿದ್ದು, ಸೂರ್ಯ ಇಳಿಯುತ್ತಿದ್ದಂತೆ ಸೆಲೆಬ್ರೇಷನ್ ಹಾಟ್ಸ್ಪಾಟ್ ರಂಗು ಪಡೆದುಕೊಳ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.